ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಹಾಯ್ ಮಾಡಿದ್ವಿ. ಸೊ ಈಗ ಟೈಮ್ ಬಂದು ಎಕ್ಸಾಕ್ಟ್ ಆಗಿ 7:10 ಆಗಿದೆ. ನಾವು 5 o'clockಗೆ ಬ್ಯಾಂಗ್ಳೂರಿಂದ ಹೊರಟ್ವಿ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಬೈಲಾಂಜನೇಯ ಸ್ವಾಮಿ ಟೆಂಪಲ್ ಅಂತ. ಇದು ದಾಬಸ್ಪೇಟೆಯಿಂದ ಒಂದು 10-15 ಕಿಲೋಮೀಟರ್ಸ್ ಆಗ್ಬೋದು. ಸೊ ನಿಮ್ಗೆ ಯಾರಾದರೂ ಹೋಗಿದ್ದೀರಾ ಆಲ್ರೆಡಿ ಅಥವಾ ಸುತ್ತಮುತ್ತ ಇದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ರೂಪೇಶ್, ನಮಸ್ತೆ ರೂಪೇಶ್, ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ವ್ಲಾಗಲ್ಲಿ ಕಾಣಿಸ್ತಾ ಇದ್ದೀರಾ? ನೀನ್ ಹೇಳಪ್ಪ. Hi guys, welcome to new vlog. ಇವತ್ತು ನಾವು ಸ್ವಾಮಿ ದೇವಸ್ಥಾನ ಹೋಗ್ತಾ ಇದೀವಿ. ನಿಂಗೂ ಸೇರ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಕ್ಲಿಕ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಎಸ್ ಫ್ರೆಂಡ್ಸ್, ಸೊ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆಲ್ರೆಡಿ ನಮ್ಮ ಮಾವವರೆಲ್ಲ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಕಾರ್ಯಕ್ರಮ ಏನು ಅಂತ ಅಂದರೆ ನಮ್ಮ ಮಾವದ ಅರ್ಕೆ ಇತ್ತಂತೆ. ಅಂದರೆ ಆಂಜನೇಯ ಸ್ವಾಮಿಗೆ ನಾನ್ ವೆಜ್ ಮಾಡುವಂಥದ್ದು, ಮರಿ ಕಡಿತೀವಿ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಇಲ್ಲೆಲ್ಲ ನೋಡ್ಬೋದು ನೀವು, ಸಕ್ಕದಾಗಿದೆ ಏರಿಯಾ ಇಲ್ಲಿ. ಆ್ಯಂಡ್ ಕೊಡ್ತಾರೆ ಅಂತ ಅನ್ಕೊಂಡಿದ್ರಂತೆ. ಹಾಗಾಗಿ ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದಾರೆ ರೂಪೇಶ್ ಡ್ಯಾಡಿಯವರು. ಅದಕ್ಕೆ ಹೌದಾ, ಇವತ್ತು ಕಟ್ ಮಾಡ್ಬೋದು. ಇವತ್ತು ಸಂಡೇ ಕಟ್ ಮಾಡ್ಬೋದು, ಸ್ಯಾಟರ್ಡೆ ಮಾಡಂಗಿಲ್ಲ ನಾವು. ಸ್ಯಾಟರ್ಡೆ, ಮಂಡೇ, ಥರ್ಸ್ಡೇ ತಿನ್ನಲ್ಲ ನಾವು, 3 days ತಿನ್ನಲ್ಲ. ಸೊ ಇವತ್ತು ಅಲ್ಲಿ ನಾನ್ ವೆಜ್ಗೆಲ್ಲ ರೆಡಿ ಮಾಡ್ತಿದ್ರೆ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ರೆ ಫ್ರೆಂಡ್ಸ್, ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ ಇವಾಗ ಹೋಗೋಣ. ಸ್ವಲ್ಪ ದೂರ ಅಷ್ಟು. ಫೈನಲಿ ರೀಚ್ ಎಲ್ಲ ಆದ್ವಿ. ಅಲ್ಲಿ ರೂಮ್ಸ್ ಎಲ್ಲ ಬುಕ್ ಮಾಡ್ಕೋಬೇಕು ಮುಂಚೆನೇ. ಸೊ ಬುಕ್ ಮಾಡಿದ್ವಿ. ಆ್ಯಂಡ್ ನಾನು ಹೋಗೋಷ್ಟಲ್ಲೇ ಸುಕನ್ಯಾ ಇದೆಲ್ಲ ರೆಡಿ ಮಾಡಿದ್ಲು. ಜಸ್ಟ್ ಹೋಗಿ ಹೂವನ್ನೆಲ್ಲ ಇಟ್ವಿ. ಹೊಂಬಾಳೆದು ಇಲ್ಲಿ ಜಾಸ್ತಿ ದೀಪಗಳು ಮಾಡ್ತಾರೆ, ಅವ್ರವ್ರ ಅರ್ಕೆ ತಕ್ಕಂತೆ ಅವ್ರು ಮಾಡೋ ಅಂಥದ್ದು. ಆ್ಯಂಡ್ ಪೂಜೆ ಸಾಮಾನು ಎಲ್ಲ ರೆಡಿ ಮಾಡಿಕೊಂಡು ಫಸ್ಟ್ ಇವಾಗ ಮನೆ ದೇವ್ರಿಗೆ ಇಲ್ಲೇ ಆರತಿ ಬೆಳಗ್ಬಿಟ್ಟು ಆನಂತರ ದೇವಸ್ಥಾನದ ಹತ್ರ ಆರತಿನ ಎತ್ಕೊಂಡು ಹೋಗೋದು. ಎಲ್ಲ ಪೆಂಡಲ್ ಹಾಕಿ ಎಲ್ಲ ರೆಡಿಯಾಗಿ ನೋಡಿ. ಇವೇ 2 ಟಗರುಗಳು ತುಂಬ ಚೆನ್ನಾಗಿದೆ. ಜಾಸ್ತಿ ಜನಕ್ಕೆ ಹೇಳಿಲ್ಲ, ಒಂದು 150 ಮೆಂಬರ್ಸ್ಗಷ್ಟೇ ಹೇಳಿದ್ದು. ನೆಕ್ಸ್ಟ್ ಟೈಮು ಇನ್ನೂ ಗ್ರ್ಯಾಂಡಾಗಿ ಮಾಡೋಣ. ಒಂದೇನೋ ಅರ್ಕೆ ಇದೆ, ಅದಾದರೆ ಫುಲ್ಲು ಗ್ರ್ಯಾಂಡಾಗಿ ಮಾಡೋಣ. ಆವಾಗ ಎಲ್ರೂ ಕರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆವಾಗ ಸಬ್ಸ್ಕ್ರೈಬರ್ಸು ನನಗೆ ಯಾರು ಕ್ಲೋಸ್ ಇದ್ದಾರೆ ಅವ್ರನ್ನೆಲ್ಲ ಕೂಡ ನಾನು ಇನ್ವೈಟ್ ಮಾಡ್ತೀನಿ. ಆ್ಯಂಡ್ ತುಂಬ ಪವರ್ಫುಲ್ ದೇವರು ಅಂತ ಹೇಳ್ಬೋದು. ಜಾತ್ರೆ ಆದಂಗೆ ಆಗುತ್ತೆ ಪ್ರತಿ ಭಾನುವಾರ ಮತ್ತು ಮಂಗಳವಾರ. ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಆಂಜನೇಯಕ್ಕೆ ಕೂಡ ನಾನ್ ವೆಜ್ ಮಾಡ್ತಾರೆ ಅಂತ. ಖಂಡಿತ ಆಂಜನೇಯಗೂ ನಾನ್ ವೆಜ್ ಮಾಡ್ತಾರೆ. ಕೆಲವೊಬ್ರಿಗೆ ಗೊತ್ತಿಲ್ಲ, ವೆಂಕಟರಮಣ ಸ್ವಾಮಿಗೆ ಕೂಡ ನಾನ್ ವೆಜ್ ಮಾಡಿ ಎಡೆ ಇಡ್ತಾರೆ. ಈ ಥರ ಅವ್ರವ್ರ ಪದ್ಧತಿ ಪ್ರಕಾರ ಮಾಡೋ ಅಂಥದ್ದು. ಆ್ಯಂಡ್ ಬನ್ನಿ ಇವಾಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಯಾವ್ದು ಯದುವೀರಂತೂ ಫುಲ್ ಎಕ್ಸೈಟೆಡು, ಯಾವಾಗ ಕುರಿ ಕಟ್ ಮಾಡ್ತಾರೆ ಅಂತ. ಇಲ್ಲಿ ನಮ್ಮ ಮಾವ ಅಂದರೆ ರೂಪೇಶ್ ಡ್ಯಾಡಿ, ರೂಪೇಶ್ ನಿಂತ್ಕೊಂಡು ಮಳೆ ಬರ್ದಿದ್ರೆ ಸಾಕಿವತ್ತು ಅಂತೆಲ್ಲ ಮಾತಾಡ್ಕೋತಾ ಇದ್ವಿ. ಆ್ಯಕ್ಚುಲಿ ನಮ್ಮ ಡ್ಯಾಡಿ ಕಡೆ ಅಂದರೆ ನಮ್ಮ ಮನೆ ಕಡೆ ಯಾರನ್ನೂ ಜಾಸ್ತಿ ಜನನ ಇನ್ವೈಟ್ ಮಾಡಿಲ್ಲ. ಜಾಸ್ತಿ ಅಂದರೆ ತುಂಬ ಕ್ಲೋಸ್ ಮೆಂಬರ್ಸ್ನ ಮಾತ್ರ ಇನ್ವೈಟ್ ಮಾಡಿದ್ದು. ನಿಮ್ಗೆ ಗೊತ್ತು, ನಮ್ಮ ಮನೆ ಕಡೆ ಜಾಸ್ತಿ ದೊಡ್ಡ ಬಳಗ. ಸೊ ನಮ್ಮ ರಿಲೇಟಿವ್ ಅಂತ ಹೋಗ್ದೇನೆ ನಮ್ಮ ಕುಟುಂಬ ಅಂತ ತೊಗೊಂಡ್ರೆ ಒಂದು 100 kg ಬೇಕಾಗುತ್ತೆ. ಸೊ ಹಾಗಾಗಿ ಸರಿ ನೆಕ್ಸ್ಟ್ ಟೈಮ್ ಯಾವಾಗ ನಾನು ಕರೆಯೋಣ ಅಂದ್ಬಿಟ್ಟು ಕರೆದಿಲ್ಲ. ಹಾಗಾಗಿ ಎಲ್ಲರೂ ಅಂದ್ಕೊಂಡಿರ್ತಾರೆ, ನಮ್ಮ ಮಮ್ಮಿ ಹತ್ರ ಹೇಳ್ತಾರೆ ಅಂತ, ನಮ್ಮನ್ನ ಯಾಕೆ ಕರೆದಿಲ್ಲ, ನಿಮ್ಮ ಮಗಳು ಸ್ಟೇಟಸ್ ಹಾಕಿದ್ಲು ಅಂತ. ಸೊ ಹಾಗಾಗಿ ಯಾರು ಬೇಜಾರು ಮಾಡ್ಕೊಬಿಡಿ, ಖಂಡಿತ ನೆಕ್ಸ್ಟ್ ಕರಿತೀನಿ ಎಲ್ರಿಗೂ. ತುಂಬ ಹರಕೆ ಇದೆ ಫ್ರೆಂಡ್ಸ್, ಯಾವಾಗ ಏನೇನು ಮಾಡೋದೋ ಗೊತ್ತೇ ಆಗ್ತಿಲ್ಲ. ಇನ್ನು ಬಾಯ್ಕೊಂಡ ಗಂಗಮ್ಮನಿಗೆ ಹರಕೆ ಇದೆ.
ಒಂದು ವರ್ಷಕ್ಕೆ ಎಷ್ಟು ಅರ್ಕೆಗಳಾಗೋಯ್ತು. ದಟ್ಸ್ ಓಕೆ, ದೇವ್ರು ಕಾಪಾಡಿದ್ರೆ ಖಂಡಿತ ಮಾಡೋಣ. ಜನಗಳಿಗೆ ಊಟ ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಆ್ಯಂಡ್ ಈಗ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಬೇಕಲ್ಲ, ಸೊ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ ಇವಾಗ. ಅಪ್ಪಿಗೆ ಫೋನ್ ಹೇಳಮ್ಮ. ಸ್ವರೂಪ ಲೋಟ ತರ ಕೇಳು. ಲೋಟ ಲೋಟ ಟೀ ಲೋಟ ಟೀವು ಇದು ಮಕ್ಕಳು ನಮ್ಮಮ್ಮ ಹೋಯ್ ತಗೊಳ್ಳೋಣ ಎಕ್ಸಿವಿ ಹ್ಞೂ ಅಂದರೆ ತಗೊಳ್ಳೋಣ. ಹಂಗೇನಿಲ್ಲ, ಆರೆಂಜ್ ಗಾಡಿ ಕೊಡ್ತೀನಿ ಅಂದರೆ ತಗೊಳ್ಳೋಣ. ಏ ಕೈ ಇಟ್ಕೋಪ. ಎತ್ತೋಗಿದ್ದೆ ಬೇ ನಡಿ ಹಂಗೆ. ಅದು ಸರಿಯಾಗಿ ಗಂಟು ಹಾಕಿಲ್ಲ ನೀವು. వంటా ఎట్లు కట్ చేసేది అడుగు అడుగు. ఇంకా గంట అత్తరికేసుకో. ಗಾಡಿಲಿ ಹತ್ಕೊಂಟ ಸೋನ್ಯೋ ಸೋನ್ ಇದ್ರಲ್ಲಿ ಫೋಟೋ ಫೋಟೋ ತಗೋ. ಅವೆಲ್ಲ ಮಾಡೋ ಕೆಲಸಗಳು ನಮ್ಮ
పట్టుకుంటా ఫోటో ఇట్టుకుండా చెప్తాపా ಎಲ್ಲ ಓಕೆ ತೀಟೇನೆ ಅಪ್ಪ. ಅವನಿಗೆ ಬಿರಿಯಾನಿ ರೆಡಿ ಮಾಡವ್ರೆ. ದಮ್ ಬಿರಿಯಾನಿನ ಏನು ಬಿರಿಯಾನಿ ವ್ಲಾಗ್ ಮಾಡ್ತೀನಿ. ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ, ಗಮ್ ಅಂತ ಇದೆ. ಟಿಫನ್ಗೆ ಬಿರಿಯಾನಿ, ಚಿಕನ್ ಬಿರಿಯಾನಿ. ಎದುವೀರಿ ಈ ಕಡೆ ಬಮ್ಮ, ಈ ಕಡೆಗೆ ಬಾ, ಈ ಕಡೆಗೆ ಬಾ. ಎಷ್ಟು ಕೆ ಜಿಗೆ ಮಾಡಿದ್ದೀರಣ್ಣ? 10 kg. ಹಾ 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 ಹಾಂ, ಕೋಳಿ ಚಿಕನ್ ಬಿರಿಯಾನಿ. ಮಾಡ್ತಾರ ಅದು ಇವಾಗ? ಆ ಪಾಯಸ ಅದು. ಹಾಂ, ಇದು ಇದೇನು ಗೊತ್ತಾ, ಇದು ಬೋಟಿಗೆ ಆಲೂಗಡ್ಡೆ. ಅದು ಮಟನ್ ರೆಡಿ ಆಗ್ತಾ ಇದೆ. ಇವರೇ ಮಾಡ್ತಾ ಇರೋದು ಭಟ್ರು, ಸೂಪರಾಗಿ ಮಾಡೋ ಟೇಸ್ಟ್. ಓ ಏನು ನಿಮ್ಮ ಹೆಸರಣ್ಣ? ರಾಹುಲ್. ಕೊಬ್ಬರಿ ಚಿಪ್ಪೆಲ್ಲ ಹಾಕಿದ್ದೀರಾ? ಹಾಂ, ಹೌದಾ, ಸೂಪರ್. ಸೂಪರ್ ಸೂಪರ್. ಬಿರಿಯಾನಿನೂ ಚೆನ್ನಾಗಿ ಮಾಡಿದ್ರು ಅಲ್ಲ? ಹಾಂ, ಟೀಚರಾ ನೀವು? ಸೂಪರ್. ಹಾಂ, ಹೌದಾ? ಹಾಂ, ಸೂಪರ್ ಅಣ್ಣ ನೀವು ಕಲಾವಿದ, ನೀವು ಸೂಪರ್. ಇವರು ರಾಹುಲ್ ಅಂತ ತುಂಬ ಚೆನ್ನಾಗಿ ಮಾಡಿದರು ಅಡುಗೆಗಳು. ಎಲ್ಲ ಬಂದವರು, ಊಟಕ್ಕೆ ಬಂದವರಂತೂ ಎಲ್ಲ ಅದೇ ಹೇಳ್ತಾಯಿದ್ರು, ಫಸ್ಟ್ ಕ್ಲಾಸಾಗಿ ಮಾಡೋರೆ. ಒಂದು ಸ್ವಲ್ಪನೂ ಚಿಕನ್ ಮಸಾಲ, ಗರಂ ಮಸಾಲ ಈ ಥರ ರೆಡಿಮೇಡೆಲ್ಲ ಏನು ಯೂಸ್ ಮಾಡಿದೆ, ಮನೆಯಲ್ಲೇ ಮಾಡಿರೋವಂಥ ಮಸಾಲೆನ ಯೂಸ್ ಮಾಡ್ಕೊಂಡು ಮಾಡಿದರು. ಸಕ್ಕದಾಗಿತ್ತು. ಆ್ಯಂಡ್ ಇವ್ರ ನಂಬರ್ ಬೇಕಂದರೆ ಹಾಕಿರ್ತೀನಿ. ಇವರು ಅವ್ರಿಗೆ ಕುಕ್ಕಿಂಗ್ ಮಾಡೋದಂದರೆ ತುಂಬ ಇಷ್ಟ ಅಂತೆ, ಹಾಗಾಗಿ ಇದನ್ನು ಪಾರ್ಟ್ ಟೈಮ್ ಥರ ಮಾಡ್ಕೊಳ್ತಾರೆ. ಬೈ ಪ್ರೊಫೆಷನ್ ಇವರು ಲೆಕ್ಚರರ್ ಅಂತೆ. ಸೋ ಸ್ವೀಟ್ ನೋಡಿ, ಎಷ್ಟು ಡೌನ್ ಟು ಅರ್ತ್, ಈಗೋ ಆ ಥರದ್ದೆಲ್ಲ ಏನೂ ಇಲ್ಲ, ಇಷ್ಟು ಓದಿದ್ದೀನಿ ಅನ್ನೋದೆಲ್ಲ ಏನೂ ಇಲ್ಲ. ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದರು. ಅದು ಒಬ್ಬೊಬ್ಬರಿಗೆ ಹಂಗೆ ಏನಂತಾರೆ, ಅಡುಗೆ ಮಾಡೋದು ಅದು ಬಂದುಬಿಟ್ಟಿರುತ್ತೆ, ಕೈಯಲ್ಲೇ ಅವ್ರ ರುಚಿ ಇರುತ್ತೆ, ಹಾಗೆ ಸಖತ್ತಾಗಿ ಮಾಡಿದರು. ಅವ್ರ ನಂಬರ್ ಹಾಕ್ತೀನಿ, ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಾನು ತುಂಬ ಇಷ್ಟ ಆಗಿ ಅವ್ರ ನಂಬರ್ನ ಕೇಳಿ, ನಾನೇ ಕೇಳಿ ಹಾಕ್ಲಾ ನಿಮ್ಮ ನಂಬರು ಅಂತ ಕೇಳಿ ಹಾಕ್ತಾಯಿದ್ದೀನಿ. ಕಾಂಟ್ಯಾಕ್ಟ್ ಮಾಡ್ಬೋದು ನೀವು, ಸೌಂದರ್ಯ ಕೊಟ್ಟಿದ್ದು ಅಂತ ಹೇಳ್ಬೋದು. ಬೆಳಗ್ಗೆ ಬಂದಾಗ ಯಾರೂ ಇರಲಿಲ್ಲ, ಇವಾಗ ಫುಲ್ ಜನ ಯಾರೂ ಇರಲಿಲ್ಲ. ಇವಾಗ ಇಷ್ಟು ಕಾರುಗಳು. ಮೆನು ಏನಪ್ಪ ಇತ್ತು ಅಂದರೆ, ಮುದ್ದೆ, ಮಟನ್ ಸಾರು, ಚಿಕನ್ ಪಲಾವ್, ಬೋಟಿ, ತಲೆಕಾಲು ಮಾಂಸ ಇದೆಲ್ಲ ಇತ್ತು. ಸೊ ಅದನ್ನೆಲ್ಲ ದೇವ್ರಿಗೆ ಎಡೆನ ಎತ್ಕೊಂಡು ಇವಾಗ ದೇವಸ್ಥಾನದೊಳಗಡೆ ಹೋಗಿ ಕೊಟ್ಟರೆ ಅವ್ರ ದೇವ್ರ ಪಕ್ಕದಲ್ಲಿಟ್ಟು ಪೂಜೆ ಮಾಡಿ ತೀರ್ಥ ಹಾಕಿ ಕೊಡ್ತಾರೆ. ತಿರ್ಗಿ ಅದನ್ನೆಲ್ಲ ತೊಗೊಂಡು ಬಂದುಬಿಟ್ಟು ನಾವು ಪಾತ್ರೆ ಇರುತ್ತಲ್ಲ ಅದ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಪ್ರಸಾದ ಥರ ಎಲ್ರಿಗೂ ಊಟ ಕೊಡೋವಂಥದ್ದು. ಅಷ್ಟೊತ್ತಲ್ಲೇ ನಮ್ಮ ಡ್ಯಾಡಿ ಮಮ್ಮಿ ಎಲ್ಲ ಬಂದರು. ಸೊ ನಮ್ಮ ಮಮ್ಮಿ ಬೆಳಗ್ಗೆನೇ ಬರೋರು. ಪಾಪ ಇವತ್ತು ನಮ್ಮ ಕಸಿನ್ ಅವರು ನಮ್ಮನ್ನ ಗೃಹ ಪ್ರವೇಶಕ್ಕೆ ಕರೆದಿದ್ರು. ಸೊ ನಾವು ಹೋಗೋಕ್ಕಾಗಿಲ್ಲ, ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿದ್ವಲ್ಲ, ಹಾಗಾಗಿ. ಸೊ ನಮ್ಮ ಮಮ್ಮಿಯವರು ಗೃಹ ಪ್ರವೇಶ ಮುಗಿಸ್ಕೊಂಡು ಅಲ್ಲಿಂದ ಒಂದು ಮೆಚೋರ್ಡ್ ಫಂಕ್ಷನ್ ಇತ್ತಂತೆ, ಅದು ಮುಗಿಸ್ಕೊಂಡು ಆಮೇಲೆ ಬಂದರು. ಸೊ ಬನ್ನಿ ಇವಾಗ ಊಟ ಮಾಡೋಣ. ಸಾಕು ನಾನು ಬೇಕಂದ್ರೆ
ಅಣ್ಣ ನಂಗೆ ಆ ಪೀಸ್ ಹಾಕಿ ಅಣ್ಣ. ಹಾಂ ಅದು ಬೇಡ್ರಾ ಬನ್ನಿ ಬಂದಿರ ಬಂದಿರ ಬೇಡ ಅವ್ನು ಬೇಡ 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 ಬೇಡ. ಹೆಂಗಿದೆ ಟೇಸ್ಟು? ಮಸ್ತು ಸಕ್ಕದ ಮಾಡೋರು ಭಟ್ರಣ್ಣ. ಅವ್ರ ನಂಬರ್ ಹಾಕೋಣ ಬೇಕಂದ್ರೆ ತಗೊಂಡು. ಹೇಳು ಅವ್ನ ಅವಣ್ಣನೇ ನಂಬರ್ ಕೊಟ್ಟರು ನಂಬರ್. ಅಲ್ಲ ಇನ್ನು ಲಾಸ್ಟಲ್ಲಿ ಸ್ವಲ್ಪ ಎಲ್ಲ ಮಿಕ್ಕಿತ್ತು. ಅಲ್ಲೇ ಪಕ್ಕದಲ್ಲಿ ಹಳ್ಳಿ ಜನರೆಲ್ಲ ಬಂದ್ಬಿಟ್ಟು ಹಾಕಿಸ್ಕೊಂಡು ಹೋದ್ರು. ರೂಪೇಶ್ ಎಲ್ಲ ಖಾಲಿ ಮಾಡ್ತಾ ಹೋದ್ರು. ಹೆಂಗೈತತೆ ಊಟ? ಚೆನ್ನಾಯ್ತಾ? ರೂಪೇಶ್ ಈಡ್ಗೈ ಬಾಕಿ ಐತೆ ಹೊಡಿತಾವ್ರೆ. ಮುಗೀತು ಹೊಡೋದು. ರೂಪೇಶ್ ಈಡ್ಗಾಯಿ ಕೂಡ ಹೊಡೆದಿದ್ದಾಯ್ತು. ಊರ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಹೋಗೋದು.